ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪಾಕಿಸ್ತಾನದಲ್ಲೂ ಕೊಹ್ಲಿ ಶತಕ, ಭಾರತದ ಗೆಲುವಿನ ಸಂಭ್ರಮ. ಇನ್ನು ಈ ವಿಡಿಯೋದ ಬಗ್ಗೆ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆರಲ್ಲಿಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಫೆಬ್ರವರಿ 23ರಂದು ನಡೆದ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ವಿರುದ್ಧ ಪಾಕಿಸ್ತಾನ ಸೋತಿದ್ದಕ್ಕೆ ಪಾಕ್ ಅಭಿಮಾನಿಗಳು ತೀವ್ರ ನಿರಾಸೆ ಆದರೆ ವ್ಯಕ್ತ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಕೆಲ ಪಾಕಿಸ್ತಾನದ ಕ್ರಿಕೆಟ್ ಫ್ಯಾನ್ಸ್ ಮಾತ್ರ ಭಾರತದ ಗೆಲುವನ್ನು ಸಂಭ್ರಮಾದ್ರೆ ಮಾಡುತ್ತಿದ್ದಾರೆ. ಪಾಕಿಸ್ತಾನ ತಂಡದಲ್ಲಿ ಅಗತ್ಯವಿರುವ ಪ್ರಯತ್ನ, ಫಿಟ್ನೆಸ್ ಅಥವಾ ಕೌಶಲ್ಯಗಳಿಲ್ಲ, ಅದಕ್ಕಾಗಿಯೇ ನಾವು ಈ ಪಂದ್ಯದಲ್ಲಿ ಭಾರತವನ್ನು ಬೆಂಬಲಿಸಿದ್ದೇವೆ ಎಂದು ಪಾಕಿಸ್ತಾನದ ಕ್ರಿಕೆಟ್ ಅಭಿಮಾನಿಯೊಬ್ಬರು ಪಂದ್ಯದ ನಂತರ ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಕೆಲ ಅಭಿಮಾನಿಗಳು ಪಾಕಿಸ್ತಾನದ ತಂಡವು ಜನರ ಭಾವನೆಗಳಿಗೆ ತಕ್ಕಂತೆ ಆಟವಾಡುತ್ತಿಲ್ಲ ಎಂದು ಟೀಕೆ ಆದರೆ ಮಾಡಿದ್ದಾರೆ. ಭಾರತದ ವಿರಾಟ್ ಕೊಹ್ಲಿ ಶತಕ ಬಾರಿಸಿ ತಂಡವನ್ನು ಗೆಲುವಿನತ್ತ ಮುನ್ನಡೆಸಿದರು. ಇಸ್ಲಾಮಾಬಾದ್ನ ಕೆಲ ನಿವಾಸಿಗಳು ಪಾಕಿಸ್ತಾನ ತಂಡದಲ್ಲಿ ಪ್ರಯತ್ನ, ಫಿಟ್ನೆಸ್ ಮತ್ತು ಕೌಶಲ್ಯಗಳ ಕೊರತೆ ಇದೆ ಎಂದು ಆರೋಪ ಆದರೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಪಾಕಿಸ್ತಾನ ತಂಡವು ಭಾರತೀಯ ತಂಡದ ಸಾಮರ್ಥ್ಯ, ಕೌಶಲ್ಯ ಮತ್ತು ಫಾರ್ಮ್ ಅನ್ನು ಸೋಲಿಸಲು ಸಾಧ್ಯವಿಲ್ಲ ಎಂದು ನಮಗೆ ತಿಳಿದಿತ್ತು. ವಿರಾಟ್ ಕೊಹ್ಲಿ ಕಳೆದ ವರ್ಷದಿಂದ ಫಾರ್ಮ್ನಲ್ಲಿ ಇರಲಿಲ್ಲ, ಆದರೆ ಪಾಕಿಸ್ತಾನ ವಿರುದ್ಧ ಶತಕ ಬಾರಿಸುವ ಮೂಲಕ ಅವರು ತಮ್ಮ ಫಾರ್ಮ್ಗೆ ಮರಳುತ್ತಾರೆ ಎಂದು ನಮಗೆ ತಿಳಿದಿತ್ತು ಎಂದು ಇಸ್ಲಾಮಾಬಾದ್ನಲ್ಲಿ ಇರುವ ಕೆಲ ಅಭಿಮಾನಿಗಳಾದರೆ ಹೇಳಿದ್ದಾರೆ. ಇನ್ನು ಇಸ್ಲಾಮಾಬಾದ್ನಲ್ಲಿ ವರದಿಗಾರರೊಂದಿಗೆ ಮಾತನಾಡಿದ ಮತ್ತೊಬ್ಬ ಕ್ರಿಕೆಟ್ ಅಭಿಮಾನಿ, ಪಾಕಿಸ್ತಾನ ಕ್ರಿಕೆಟ್ ತಂಡವು ಉತ್ತಮ ತರಬೇತಿ ಒಳಗಾಗಬೇಕು ಎಂದು ಅಭಿಪ್ರಾಯ ಆದರೆ ಪಟ್ಟರು. ಕ್ಷೇತ್ರ ರಕ್ಷಣೆಯಲ್ಲೂ ಪ್ರದರ್ಶನ ತುಂಬ ಕಳಪೆಯಾಗಿತ್ತು. ಅವರು ಉತ್ತಮ ತರಬೇತಿ ಒಳಗಾಗಬೇಕು ಮತ್ತು ಜನರ ಭಾವನೆಗಳೊಂದಿಗೆ ಆಟವಾಡಲು ಸ್ವಲ್ಪ ಹೊಣೆಗಾರಿಕೆ ಇರಬೇಕು ಎಂದು ಕ್ರಿಕೆಟ್ ಅಭಿಮಾನಿಯೊಬ್ಬ ಹೇಳಿದಾನಂತಲೇ ಹೇಳ್ಬೋದು. ಇನ್ನು ಇತ್ತ ಕಾಶ್ಮೀರದಲ್ಲಿ ಬಾರಾಮುಲ್ಲಾ ಪಟ್ಟಣದಲ್ಲಿ ಭಾರತದ ಗೆಲುವಿನ ಸಂಭ್ರಮ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಯುವಕರು ತ್ರಿವರ್ಣ ಧ್ವಜವನ್ನು ಹಾರಿಸಿ ಪಟಾಕಿ ಆದರೆ ಸಿಡಿಸಿದ್ದಾರೆ. ಇನ್ನು ಕ್ರಿಕೆಟ್ನ ಈ ರೋಮಾಂಚಕ ಪಂದ್ಯವು ಪ್ರಾದೇಶಿಕ ಮತ್ತು ಸಾಂಸ್ಕೃತಿಕ ವಿಭಜನೆಗಳನ್ನು ಮೀರಿ ಜನರನ್ನು ಒಳಗೊಂಡಿದೆ. ಇನ್ನು ಒಟ್ಟಿನಲ್ಲಿ ನಿನ್ನೆ ನಮ್ಮ ಭಾರತ ತಂಡ ಗೆದ್ದಿದ್ದು ಭಾರತ ತಂಡ, ಆದರೆ ಸಂಭ್ರಮ ಕೂಡ ಪಾಕಿಸ್ತಾನದಲ್ಲೂ ಕೂಡ ಸಂಭ್ರಮ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ವಿರಾಟ್ ಅಭಿಮಾನಿಗಳು ಕೂಡ ಪಾಕಿಸ್ತಾನದಲ್ಲಿ ಸಂಭ್ರಮ ಆದರೆ ಮಾಡಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ.